ರಾಜ್ಯ ಕಂಡ ಮಹಾಕವಿಗಳಲ್ಲಿ ಕನಕದಾಸರು ಒಬ್ಬರು. ಭವಿಷ್ಯದಲ್ಲಿ ಸಾರ್ವಜನಿಕರು, ನೌಕರರು ಕನಕದಾಸರಿಂದ ಕಲಿಯೋದು ಬಹಳಷ್ಟಿದೆ. ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ ಇದ್ರೆ ಎಲ್ಲ ಕೆಲಸಗಳಲ್ಲಿಯೂ ಪ್ರತಿಫಲ ಸಿಗುತ್ತದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೇಳಿದರು. ಸೋಮವಾರ ಮುಂಡಗೋಡ್ ಪಟ್ಟಣದ ತಾಲೂಕಾಡಳಿತ ಸೌಧದ ಬಳಿ ಇರುವ ಕನಕಪೀಠ ಆವರಣದಲ್ಲಿ ಭಕ್ತ ಶ್ರೇಷ್ಠ ಕನಕದಾಸರ ಜಿಲ್ಲಾ ಮಟ್ಟದ 537ನೇ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಕೆಲಸ ಮಾಡೋದನ್ನ ಯಾರು ನೋಡೋದಿಲ್ಲ, ಕೇಳೋದಿಲ್ಲ ಎಂದು ತಪ್ಪುಗಳನ್ನ ಮಾಡಬಾರದು. ಜಯಂತಿಗಳನ್ನ ಆಚರಿಸುವಾಗ ಅವರನ್ನ ಸ್ಮರಿಸಬೇಕು. ಮನೆಯಲ್ಲಿ ಚಿಕ್ಕ ಮಕ್ಕಳು ಹಾಗೂ ಶಾಲೆಗೆ ಹೋಗುವ ಮಕ್ಕಳಿಗೆ ಕನಕದಾಸರ ಚರಿತ್ರೆ ಬಗ್ಗೆ ಹೇಳಿಕೊಡುವ ಜವಾಬ್ದಾರಿ ಶಿಕ್ಷಕರ ಮತ್ತು ಪಾಲಕರ ಮೇಲೆ ಇದೆ ಎಂದರು. ನಾವು ಸಾಕಷ್ಟು ಕೆಲಸಗಳು ಮಾಡ್ತೀವಿ, ಯಾರು ನೋಡ್ತಾ ಇಲ್ಲ, ಕೇಳ್ತಾ ಇಲ್ಲ ಅಂತ ನಾವು ತಪ್ಪು ಮಾಡಬಾರದು. ಇದೊಂದು ದೊಡ್ಡ ವಿಷಯ. ಅವ್ರ ಭವಿಷ್ಯದಿಂದ ನಾವು ಕಲಿಯಬೇಕಾಗುತ್ತೆ, ನಾವು ಸರಿಯಾಗಿ ನಡ್ಕೋಬೇಕಾಗುತ್ತೆ. ಇದು ನಮ್ಮ ಇಲಾಖೆಯವರು ಇರ್ಬೋದು, ಸಾರ್ವಜನಿಕರು, ನಮ್ಮ ಭವಿಷ್ಯದಲ್ಲಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿರೋ ಒಂದು ವಿಷಯ. ನಿನ್ನೆ ನಾನು ಒಂದು ಪುಸ್ತಕ ಓದ್ತಾ ಇದ್ದೆ, ಇಟ್ ಇಸ್ ಕಾಲ್ಡ್ ಚಾಕ್ಲೇಟ್ ಬ್ರೌನ್ ಅಂತ. ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿದಾರಲ್ಲ, ಅವ್ರ ಮೇಲೆ ಆಗುವ ದೌರ್ಜನ್ಯದ ಬಗ್ಗೆ ಒಂದು ಸಣ್ಣ ಬುಕ್, ಅದಕ್ಕೆ ಏನ್ ಮಾಡ್ಬೋದು ಅಂತ ಆ ಪುಸ್ತಕದಲ್ಲಿ ಇರ್ತದೆ. ಆ ಪುಸ್ತಕದಲ್ಲೂ ಹೇಳ್ತಾರೆ, ಯಾವ್ದಾದ್ರು ನಾವು ತಪ್ಪು ಮಾಡ್ತೀವಿ ಅಂದ್ರೆ ಅದಕ್ಕೆ ಇರೋದು 5% ಅಷ್ಟೇ. ಇವರು ಕನಕದಾಸ ಅವರ ಭವಿಷ್ಯದಿಂದ ನಾವು ಕಲಿಬೇಕಾದ ದೊಡ್ಡ ಒಂದು ವಿಷಯ. ಏನೇ ಅವಕಾಶ ಇದ್ರೂ ಕೂಡ ನಾವು ಸೆಲ್ಫ್ ರೆಸ್ಟ್ರೈಂಟ್ ಇಂದ ನಾವು ನಮ್ಮ ಮನಸ್ಸಾಕ್ಷಿ ಪ್ರಕಾರ ನಾವು ಕೆಲಸ ಮಾಡಬೇಕು, ಯಾವುದೇ ತಪ್ಪು ಮಾಡಬಾರದು ಅಂತ ಒಂದು ಒಳ್ಳೆಯ ವಿಷಯ ನಾವೆಲ್ಲರೂ ನಮ್ಮ ಭವಿಷ್ಯದಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಈ ತರ ಜಯಂತಿಗಳು ನಾವು ಆಚರಿಸುವಾಗ ಅವ್ರ ಬಗ್ಗೆ ಸ್ಮರಣೆ ಮಾಡಬೇಕು ಬಟ್ ನಮ್ಮ ಚಿಕ್ಕ ಮಕ್ಕಳಿಗೆ, ನಮ್ಮ ಶಾಲೆ ಹೋಗೋ ಮಕ್ಕಳಿಗೆ ಕೂಡ ಕನಕದಾಸರ ಬಗ್ಗೆ ನಾವು ಹೇಳ್ಕೊಡ್ಬೇಕಾಗಿದೆ. ಅದು ದೊಡ್ಡ ಜವಾಬ್ದಾರಿ ನಮ್ಗೆ ಇದೆ. ಟೀಚರ್ಸ್, BO ಅವರು ಇಲ್ಲಿದ್ದಾರೆ, ಸುಮಾರು ಇಲಾಖೆಯವರು ಇದ್ದೀರಾ, ಸರ್ಕಾರದವರು ಇದ್ದೀರಾ, ಪೋಷಕರು ಇದ್ದೀರಾ. ನೀವು ಎಲ್ಲ ಕೂಡ ನಮ್ಮ ಶಾಲೆ ಮಕ್ಕಳಿಗೆ, ನಿಮ್ ಮಕ್ಕಳಿಗೆ ಕನಕದಾಸರ ಬಗ್ಗೆ ಆದಷ್ಟು ಎಷ್ಟು ಒಳ್ಳೆಯದನ್ನು ಕಲಿಸ್ಬೇಕು. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಕನಕದಾಸರು ಮಹಾನ್ ದಾರ್ಶನಿಕರು. ಇಂತಹ ಅನೇಕ ಮಹಾನಾಯಕರು ಇದ್ದಾರೆ. ಇವರನ್ನ ಎಂದಿಗೂ ಒಂದು ಸಮಾಜಕ್ಕೆ ಸೀಮಿತ ಮಾಡಲು ಸಾಧ್ಯವಿಲ್ಲ. ಇಡೀ ಮಾನವ ಕುಲಕ್ಕೆ ಆದರ್ಶ ಕೊಟ್ಟಿರುವ ಶ್ರೇಷ್ಠ ಪೂಜ್ಯ ಸಾಲಿನಲ್ಲಿ ಕನಕದಾಸರು ಒಬ್ಬರು. ಸಮಾಜದ ಬಂಧುಗಳು ಕನಕ ಭವನ ಮಾಡಬೇಕೆಂದು ಕೇಳಿದ್ದಾರೆ. ಆದರೆ ಯಾವ ಜಾಗದಲ್ಲಿ RTC ಇಲ್ಲವೋ ಆ ಜಾಗಕ್ಕೆ ಸರ್ಕಾರದ ದುಡ್ಡು ಹಾಕಲು ಅವಕಾಶವಿಲ್ಲ. ಸಮಾಜದ ಹಕ್ಕೊತ್ತಾಯ ಆಶಯಕ್ಕೆ ಕ್ಷೇತ್ರದ ಶಾಸಕನಾಗಿ ನಿಮ್ಮ ಜೊತೆ ಇರ್ತೇನೆ. ಈ ಬಗ್ಗೆ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಇದಕ್ಕೆ ಬೇಕಾಗುವ ರೂಪುರೇಷೆ ಹಾಕ್ತೇನೆ ಎಂದರು. ಕೆಲಸ ಮಾಡ್ತಾ ಬಂದಾಗ ಬೇಡಿಕೆಗಳು ಹೆಚ್ಚಾಗ್ತದೆ. ಇದು ಎಲ್ಲ ಸಮಾಜದ ಕರ್ತವ್ಯ. ಈ ಜಾಗ ತಗೊಳ್ಳುವಾಗ ಎಷ್ಟೊಂದು ಹೋರಾಟ ಆಯಿತು ಅಂತಂದ್ರೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ನಗರ ಮಧ್ಯೆ ಇರತಕ್ಕಂಥ ಜಾಗ ತಂದು ಕೊಟ್ಟಲೇಬೇಕು ಅಂತೇಳಿ ರಾತ್ರೋರಾತ್ರಿ ಈ ಮೂರ್ತಿಯನ್ನ ತಂದು ಪ್ರತಿಷ್ಠಾಪನೆ ಮಾಡಿ ಒಟ್ಟಾರೆ ಜಾಗವನ್ನ GPS ಮಾಡೋದ್ರಲ್ಲಿ ಈ ಸಮಾಜದ ಬಂಧುಗಳ ನಾವು ಯಶಸ್ವಿ ಆಗಿದೆ. ಈ ಕಾರ್ಯಕ್ರಮ ಕಾರವಾರದಲ್ಲೇ ಮಾಡಬೇಕು ಅಂತೇಳಿ ನಿಶ್ಚಯ ಆಗಿತ್ತು. ಈ ಸಮಾಜದ ಬಂಧುಗಳು ನನಗೆ ಬಂದು ಈ ಕಾರ್ಯಕ್ರಮ ಪ್ರತಿ ವರ್ಷ ಇಲ್ಲೇ ಆಗುತ್ತೆ, ಈ ಸಮಾಜದ ಜನ ಇರ್ತಕ್ಕಂಥದ್ದೇ ಮುಂಡಗೋಡದಲ್ಲಿ ಇಲ್ಲೇ ಆಗ್ಬೇಕು ಅಂತ ಹೇಳಿದಾಗ ನಾನು ಜಿಲ್ಲಾಧಿಕಾರಿ ಅವರಿಗೆ ಫೋನಲ್ಲಿ ಹೇಳಿದೆ. ಜಿಲ್ಲಾಧಿಕಾರಿ ಅವರು ಕೇವಲ 1 ಗಂಟೆ ಒಳಗೆ ನಿರ್ದೇಶನ ಕೊಟ್ಟು ಈ ಕಾರ್ಯಕ್ರಮ ಆಗೋದಕ್ಕೆ ಸಹಕರಿಸಿದ್ರು. ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ಶ್ರೇಷ್ಠ ಕನಕದಾಸರು ಮಾತ್ರ ಈ ಸಮಾಜದ ದಾರ್ಶನಿಕರ ಸ್ಥಾನದಲ್ಲಿ ಇಂಥವ್ರು ಅನೇಕ ಜನ ಸೇವೆ, ಇವೆಲ್ಲೂ ಯಾವ ಸಮಾಜಕ್ಕೆ ಸೀಮಿತವನ್ನಾಗಿ ಮಾಡೋದಕ್ಕೆ ಸಾಧ್ಯ. ಇಡೀ ಮಾನವ ಕುಲಕ್ಕೆ ಆದರ್ಶವನ್ನು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಪುರುಷರ ಸ್ಥಾನದಲ್ಲಿ ಕನಕದಾಸ ಒಬ್ಬರು ಸೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಕನಕದಾಸ ಇರ್ಬೋದು, ಇನ್ನು ಹಲವು ಜನ ಸಮಾಜ ಸುಧಾರಕರು, ಕ್ರಾಂತಿಕಾರಿ ಬದಲಾವಣೆಯನ್ನು ಸಮಾಜಕ್ಕೆ ತಂದುಕೊಟ್ಟಿರ್ತಕ್ಕಂಥ ಸಾಧನೆ ಇವೆಲ್ಲ ಸೇರಿಕೊಂಡು ಕನಕದಾಸರು ಒಂದು ಸಮಾಜಕ್ಕೆ ಸೀಮಿತವನ್ನ ಮಾಡ್ತಕ್ಕಂಥ ಸಣ್ಣ ಯೋಗ್ಯತೆ ಇರ್ತಕ್ಕಂಥ ವ್ಯಕ್ತಿ. ಆದ್ರೆ ಎಲ್ಲೋ ಕಡೆ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತಾವೆಲ್ಲ ಪುಣ್ಯಾತ್ಮ ಸಮಾಜದಲ್ಲಿ ಹುಟ್ಟಿದ್ದೇವೆ ಹೇಳ್ತಕ್ಕಂಥ ಹೆಮ್ಮೆ ಇರ್ತಕ್ಕಂಥದ್ದು, ಹೆಮ್ಮೆ ಇರಲೇಬೇಕಾಗಿತ್ತು ನಮ್ಮ ಕರ್ತವ್ಯ. ಇವತ್ತು ಕನಕ ಭವನವನ್ನು ಮಾಡಬೇಕು ಅಂತೇಳಿ ಸಮಾಜ ಬಂಧುಗಳು ಕೇಳಿದ. ನಮ್ಮ ಸರ್ಕಾರಗಳಿಗೆ ಇರ್ತಕ್ಕಂಥ ಸಮಸ್ಯೆ, ಯಾವ ಜಾಗಕ್ಕೆ RTC ಇಲ್ವೋ ಆ ಜಾಗಕ್ಕೆ ಸರ್ಕಾರದ ದುಡ್ಡನ್ನು ಹಾಕೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಮೊದಲ ಮೇಡಮ್, ನಮ್ಗೆ ಇದೇ ದೊಡ್ಡ ಸಮಸ್ಯೆ. ಎಲ್ಲಿ CSIT ಇದೆ, ಜಿಲ್ಲಾಧಿಕಾರಿಗಳ ಗಮನದಲ್ಲಿ ಇದೀವಿ, ಇಲ್ಲ ಅಲ್ಲದೆ ಹೋದ ಬೇರೆ ಕಡೆ ಅದು ಕನಕ ಭವನ ಈ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಕನಕ ಭವನ ಇಲ್ಲಿ ಆಗ್ಬೇಕು. ಕಾರಣ ಜಿಲ್ಲೆಯ ಆ ಸಮುದಾಯದ ಬಂಧುಗಳಿರ್ತಕ್ಕಂಥ ದೊಡ್ಡ ಜಾಗ
ಮುಧೋಳ್ ತಾಲೂಕು. ಹಾಗಾಗಿ ಸಮಾಜ ಕೆಲಸಗಳಾಗೋದಕ್ಕೆ, ವಿಶೇಷ ಕಾರ್ಯಕ್ರಮಗಳಾಗೋದಕ್ಕೆ, ಇಲ್ಲಿ ಅವರು ಕನಕ ಭವನ ಆಗಬೇಕು ಅನ್ನೋದು ನಿಮ್ಮ ಒತ್ತಾಸೆಗೆ ನಾನು ಕೂಡ ಕೇಂದ್ರ ಶಾಸಕನಾಗಿ ನಿಮ್ಮ ಜೊತೆಗೆ ಇದ್ದೇನೆ. ಯಾವ್ಯಾವ ಕಾರ್ಯಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಬೇಕಾಗಿರ್ತಕ್ಕ ರೂಪವೇಶನ ಮಾಡ್ತೇನೆ ಹೇಳ್ತಕ್ಕಂಥ ಭರವಸೆಯನ್ನ ನಮ್ಮೆಲ್ಲ ಬದುಕಿಗೆ ಒಂದು ದಾರಿದೀಪ ಆಗ್ಬೇಕು. ಇಂಥ ಪುಣ್ಯಾತ್ಮರು ನಮ್ಗೆ ಅನೇಕನ ಕಲಿಸಿದ, ಇನ್ನು ಅವರಿಂದ ಕಲ್ತ್ಕೊಳ್ಬೇಕಾಗಿತ್ತು ಅನೇಕಗಳಿದೆ. ಅಂತ ಪುಣ್ಯಾತ್ಮ ಜೀವನ ಶೈಲಿಯೇ ನಮ್ಮೆಲ್ಲರಿಗೂ ಒಂದು ದಾರಿದೀಪ. ಅಂತ ಪುಣ್ಯಾತ್ಮ ಸಾಲಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಆದರ್ಶ ನಮ್ಮ ಜೀವನಕ್ಕೆ ಒಂದು ಅಂಶವನ್ನಾದ್ರೂ ಬೆಳೆಸ್ಕೊಂಡು ನಮ್ಮ ಜೀವನವೂ ಕೂಡ ಒಂದು ಸಾರ್ಥಕತೆ ಫಲವನ್ನು ನೀಡುತ್ತೆ ಅಂತ ಮಾತನ್ನು ಹೇಳಿ ತಹಶೀಲ್ದಾರ್ ಶಂಕರಗೌಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸಂಗೀತಕ್ಕೆ ಅಡಿಪಾಯ ಹಾಕಿದವರೇ ಕನಕದಾಸರು. ತಮ್ಮ ಕೀರ್ತನೆಯ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿದವರು ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಲಾ ನಾಯ್ಕ್ ಮಾತನಾಡಿದ್ರು. ಡಾಕ್ಟರ್ ಪಿ ನಾಗೇಂದ್ರ ಉಪನ್ಯಾಸ ನೀಡಿದ್ರು. ಕುರುಬ ಸಮಾಜದ ಮುಖಂಡ ಬಸವರಾಜ್ ತನಿಖೇದಾರ್ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಸಮಾಜದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ, ಶಾಸಕರಿಗೆ ಮತ್ತು ಸಹಾಯಕ ಆಯುಕ್ತರಿಗೆ ಸನ್ಮಾನಿಸಲಾಯಿತು. ಸಹಾಯಕ ಆಯುಕ್ತೆ ಕಾವ್ಯಾರಾಣಿ, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ರಹಿಮಾನ್ ಬಾನು ಕುಂಕೂರ್, ಸಮಾಜದ ಅಧ್ಯಕ್ಷ ಶಿವಾನಂದ್ ಕುರುಬರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಹಿರೇಹಳ್ಳಿ, ಮುಖಂಡರಾದ ಮಂಜುನಾಥ್ ಪಾಟೀಲ್, ಜ್ಞಾನದೇವ್ ಗುಡಿಯಾಳ್, ರಾಜು ಗುಬ್ಬಕ್ಕನವರ್, ಮಂಜುನಾಥ್ ಕೋಣನಕೇರಿ ಸೇರಿದಂತೆ ಇತರರು ಇದ್ದರು. ಇದಕ್ಕೂ ಮುನ್ನ ಪಟ್ಟಣದ ಪರಿವೀಕ್ಷಣಾ ಮಂದಿರದಿಂದ ಆರಂಭಗೊಂಡ ಕನಕದಾಸರ ಭಾವಚಿತ್ರಗಳ ಮೆರವಣಿಗೆಗೆ ಮತ್ತು ತಹಶೀಲ್ದಾರ್ ಶಂಕರಗೌಡಿ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಪಟ್ಟಣದ ಪರಿವೀಕ್ಷಣಾ ಮಂದಿರದಿಂದ ಆರಂಭಗೊಂಡ ಕನಕದಾಸರ ಭಾವಚಿತ್ರಗಳ ಮೆರವಣಿಗೆಗೆ ತಹಶೀಲ್ದಾರ್ ಶಂಕರಗೌಡಿ ಚಾಲನೆ ನೀಡಿದ್ರು. ಡೊಳ್ಳು ಕುಣಿತ ಮೂಲಕ ಮೆರವಣಿಗೆಯು ಪ್ರಮುಖ ಬೀದಿಗಳಲ್ಲಿ ಸಾಗಿತು. ಗೋಕರ್ಣದ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಕನಕದಾಸ ಜಯಂತಿಯನ್ನ ಆಚರಿಸಲಾಯಿತು. ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯಾಧ್ಯಾಪಕರು, ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು. ಶ್ರೀಧರ್ ಜೋಗ್ಲೇಸೆ ಕನಕದಾಸರ ಜೀವನ ಸಂದೇಶ ತಿಳಿಸಿದ್ರು. ಮುಖ್ಯಾಧ್ಯಾಪಕ ಪಿಎಂ ಮುಕ್ರಿ ಹಾಗೂ ಶಿಕ್ಷಕಿ ವಿನಯಾ ಬಿಸಿ ಕನಕದಾಸರ ಹಾಡನ್ನ ಹಾಡಿದ್ರು. ಶೋಭಾ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದ್ರು. ವಿದ್ಯಾ ಕಾಟೋಡ್ಕರ್ ವಂದನಾರ್ಪಣೆ ಮಾಡಿದ್ರು. ಈ ವೇಳೆ ಶಾಲಾ ಅಭಿವೃದ್ಧಿ ಸಮಿತಿಯವರು, ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಜಾತಿ, ಮತ, ಧರ್ಮ, ಪಂಥಗಳನ್ನ ಬದಿಗಿಟ್ಟು ಮಾನವೀಯ ಜೀವನವನ್ನ ರೂಢಿಸಿಕೊಂಡ ಭಗವಂತನನ್ನ ಆರಾಧಿಸಿದ್ರೆ ಆತನು ಸಾಕ್ಷಾತ್ಕಾರ ಆಗಲು ಸಾಧ್ಯವಿದೆ ಎಂದು ಬೆಂಗಳೂರಿನ ಪ್ರಖ್ಯಾತ ಸಂಗೀತ ತಬಲಾ ವಾದಕ ಶಶಿಭೂಷಣ್ ಗುರ್ಜರ್ ಹೇಳಿದ್ರು. ಹಳಿಯಾಳದ ಚೈತನ್ಯ ವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಕನಕದಾಸರ ಜಯಂತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಕನಕರ ಸರಳ ಜೀವನ ಹಾಗೂ ಉನ್ನತ ವಿಚಾರಗಳಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳಲು ತಿಳಿ ಹೇಳಿದ್ರು. ಚೈತನ್ಯ ಪಿಯು ಕಾಲೇಜಿನ ಪ್ರಾಂಶುಪಾಲ ಮಂಜು ಪ್ರಸಾದ್ ಮಾತನಾಡಿ, ಕನಕದಾಸರ ಜೀವನ ಹಾಗೂ ಸಾಧನೆಯ ಕುರಿತು ವಿದ್ಯಾರ್ಥಿಗಳಿಗೆ ವಿವರಿಸಿದ್ರು. ಅಧ್ಯಕ್ಷತೆ ವಹಿಸಿದ ಸಂಸ್ಥೆಯ ಕಾರ್ಯದರ್ಶಿ ಭರತ್ ಇನಾಮ್ದಾರ್ ಮಾತನಾಡಿದ್ರು. ಪ್ರೌಢ ವಿಭಾಗದ ಮುಖ್ಯೋಪಾಧ್ಯಾಯರಾದ ಜಾಂಬುಡ್ಕರ್ ಸ್ವಾಗತಿಸಿದ್ರು. ಕಾರ್ಯಕ್ರಮವನ್ನ ಕುಮಾರ್ ಯಶೋಧರ್ ಬೆನ್ನಿ ನಿರ್ವಹಿಸಿದ್ರು ಹಾಗೂ ಕುಮಾರಿ ಸಾಚಿ ಕುಲಕರ್ಣಿ ವಂದಿಸಿದ್ರು. ಕನಕದಾಸರ ಚರಿತ್ರೆಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಎಂದು ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್ ಹೇಳಿದ್ರು. ಹಳಿಯಾಳ್ ತಾಲೂಕಾಡಳಿತ, ತಾಲೂಕ್ ಪಂಚಾಯತ್, ಪುರಸಭೆ, ಶಿಕ್ಷಣ ಇಲಾಖೆ ಹಳಿಯಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ತಾಲೂಕಾಡಳಿತ ಸಭಾಭವನದಲ್ಲಿ ಆಯೋಜಿಸಿದ 537ನೇ ಶ್ರೀ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ್ರು. ಸಹ ಶಿಕ್ಷಕ ಕಾಳಿದಾಸ್ ಬಡಿಗೇರ್ ಮಾತನಾಡಿ, ಕೀರ್ತನೆ ಹಾಗೂ ವಚನ ಸಾಹಿತ್ಯ ಇರದಿದ್ರೆ ನಮ್ಮ ನಾಡು ಸರಿಸುಮಾರು 100 ವರ್ಷಗಳ ಕಾಲ ಹಿಂದೆ ಇರ್ತಿತ್ತು. ಆಧ್ಯಾತ್ಮಿಕವಾಗಿ ಶಕ್ತಿಯನ್ನ ತುಂಬಿದಾಗ ಮಾತ್ರ ನಮ್ಮ ನಾಡಿಗೆ ಶಕ್ತಿ ತುಂಬಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಿಪಿಐ ಜೈಪಾಲ್ ಪಾಟೀಲ್, ಕೃಷಿ ನಿರ್ದೇಶಕ ಪಿಐ ಮಾನೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಸೇರಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಇತರರು ಇದ್ದರು. ಮಂಡಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ತಾಲೂಕಾ ಆಡಳಿತಕ್ಕೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕನ್ನಡ ಭಾಷೆಯು ಇಂಗ್ಲಿಷ್, ಹಿಂದಿ ಭಾಷೆಗಳು ಹುಟ್ಟುವ ಮುಂಚೆಯೇ ಕನ್ನಡದಲ್ಲಿ ಕವಿರಾಜ ಮಾರ್ಗ ರಚನೆಯಾಗಿದೆ. ಭಾರತದಲ್ಲಿ 3ನೆಯ ಪ್ರಾಚೀನ ಭಾಷೆ. ಕನ್ನಡವು 8 ಜ್ಞಾನಪೀಠ ಪ್ರಶಸ್ತಿಗಳಿಂದ ಅಲಂಕೃತವಾಗಿದೆ. ಇಂತಹ ಮಾತುಗಳನ್ನು ಕೇಳಿದಾಗ ಸಹಜವಾಗಿ ಕನ್ನಡಿಗರಾದ ನಮಗೆ ಅಭಿಮಾನ ಮುಖ್ಯ ಅನಿಸುತ್ತದೆ. ಆದರೆ ವಾಸ್ತವವಾಗಿ ನಮ್ಮ ಕನ್ನಡದ ಘನತೆಯನ್ನ ವಿಶ್ವ ಮಟ್ಟಕ್ಕೆ ತೆಗೆದುಕೊಂಡು ಹೋದ 2 ಮೊಟ್ಟ ಮೊದಲ ಶಕ್ತಿಗಳೆಂದರೆ ಒಂದು ವಚನ ಸಾಹಿತ್ಯ, ಮತ್ತೊಂದು ಕೀರ್ತನೆ ಸಾಹಿತ್ಯ. ಮಿಲನ್
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.